ನಾವಂತೂ ಹೋದಲ್ಲೆಲ್ಲ ಸರ್ವೆ ಮಾಡಿ ಅದನ್ನ ಅವ್ರ ಕಡೆಯಿಂದ ಪೇಪರ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ. ಇನ್ನು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯವರು ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಈ ಚಳಿಗಾಲ ಅಧಿವೇಶನದಲ್ಲೇ ಆಗ್ಬೇಕಾಗಿತ್ತು, ಆಗಿಲ್ಲ. ಬಜೆಟ್ ಅಧಿವೇಶನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ತಿಳ್ಕೊಂಡು ಬಜೆಟ್ ಅಧಿವೇಶನ ಅಂದ್ರೆ ಜಾಯಿಂಟ್ ಇರುತ್ತೆ. ಸೊ ಜಾಯಿಂಟ್ ಇರುವಂತ ಸಮಯದಲ್ಲಿ ಅಪ್ಪರ್ ಮತ್ತು ಲೋವರ್ದು ಮೆಜಾರಿಟಿ ಇದ್ದು ಅದು ಗಡಬಡಿ ಆಗಲ್ಲ. ಜಾಯಿಂಟ್ ಇದ್ದಾಗ ಅದನ್ನು ಪಾಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಪಾಸ್ ಬಹಳ ಬೇಗನೆ ಆಗಬೇಕು. ಕರ್ನಾಟಕದ ವಕ್ಫ್ ಬೋರ್ಡಿನ ಸರ್ಕಾರ ಕೊಟ್ಟಂಥ ವರದಿಯನ್ನ ರಿಜೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಇವರು ತಮಗೆ ಹೇಗೆ ಬೇಕು ಹಾಗೆ ವರದಿ ಕಳಿಸ್ತಾರೆ. ಜಮೀರ್ ಅಹ್ಮದ್ ಅಂಡ್ ಕಂಪನಿ ಏನಿದಲ್ಲ, ಇವ್ರು ಕರ್ನಾಟಕದ ರೈತರನ್ನ, ಹಿಂದೂ ದೇವಸ್ಥಾನಗಳನ್ನ, ಗರಡಿ ಮನೆಗಳನ್ನ ಎಲ್ಲ ಲೂಟಿ ಹೊಡೆದಿದ್ದನ್ನ ಇವರು ಆ ವರದಿಯಲ್ಲಿ ಸೇರಿಸಿರುವುದಿಲ್ಲ. ಹಾಗಾಗಿ ತಮಗೆ ಎಷ್ಟು ಬೇಕು ಅಷ್ಟೇ ವರದಿ ಕಳಿಸಿದ್ದಾರೆ, ಅದನ್ನ ರಿಜೆಕ್ಟ್ ಮಾಡಿದ್ದಾರೆ. ಸರಿಯಾಗಿ ತಪ್ಪರಾಗಿ ಅಂದರೆ ಇವರಿಗೆ ಮುಖಭಂಗ ಆಗಿದೆ. ಹಾಗಾಗಿ ನಾನು ಹೇಳ್ತೀನಿ, ಈಗ ಏನು ಒಂದು ಅಮೆಂಡ್ಮೆಂಟ್ ಅನ್ನುವಂಥದ್ದು ಏನಿದೆ ಅದು ಆಗುವವರೆಗೆ ಇದು ಹೀಗೆ ಮುಂದುವರಿಯೋದು. ನಾವು ಅಲ್ಲಲ್ಲೇ ಎಲ್ಲಿ ತೊಂದರೆ ಆಗಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ಮತ್ತು ಈಗ ಮುಂದೆ ಹೋಗಿದ್ದರಿಂದ ನಾವು ಕೂಡ ಅದನ್ನು ತಲುಪಿಸುವಂಥ ಪ್ರಯತ್ನವನ್ನು ನಮ್ಮ ಕಡೆಯಿಂದ ಮಾಡ್ತೀವಿ.